ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಮೃತಪಟ್ಟ ಸೈನಿಕನ ತಾಯಿ ಒಂದು ಕಡೆ ಮಾತಾಡಿದ್ದಾರೆ. ನನ್ನ ಮಗ ಈ ದೇಶಕ್ಕೋಸ್ಕರವಾಗಿ ಹುತಾತ್ಮನಾಗಿದ್ದಾನೆ, ನೀವು ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು, ತಕ್ಕ ಉತ್ತರವನ್ನು ಕೊಡಿ. ನನ್ನ ಮಗ ಈ ರೀತಿ ಗುಂಡಿನ ಚಕಮಕಿಯ ನಡುವೆ ಭಯೋತ್ಪಾದಕರ ಗುಂಡಿಗೆ ಅವನು ಸತ್ತು ಹೋಗಿದ್ದಾನೆ. ನನ್ನ ಮಗ ತುಂಬ ಒಳ್ಳೆಯವನು, ಸೈನಿಕವನು, ಯಾವತ್ತಿಗೂ ಕೂಡ ನಿಷ್ಠನಾಗಿದ್ದ. ಅವನ ದೇಶಕ್ಕೋಸ್ಕರ ಅವನು ಪ್ರಾಣತ್ಯಾಗವನ್ನು ಮಾಡಿದ್ದಾನೆ. ಇದಕ್ಕೆ ಬದಲಿ ಅಥವಾ ಪ್ರತೀಕಾರ, ಅದಕ್ಕೆ ಪ್ರತ್ಯುತ್ತರ ಕೊಡಲೇಬೇಕು ಅಂತ ಹೇಳಿ ಅಜಯ್ ತಾಪ, ಕ್ಯಾಪ್ಟನ್ ಬ್ರಿಜೇಶ್ ತಾಪನ ತಾಯಿ ನೀಲಿಮಾ ತಾಪ ಒಂದು ಕಡೆ ಹೇಳಿದ್ದಾರೆ. जाना भी था तो बता भी रखा था हम लोग ने कि आर्मी में ज़्यादा लाइफ टफ होता है, क्योंकि उसने देखा हुआ है अपने पापा को. हमने बोला तो तुम या तो नेवी में जाओ या एयरफोर्स में, तो उसने वही फिर आर्मी में जाने के लिए सोचा. फिर तो मम्मी है, आप शहीद हुआ है आपका लड़का, देश के साथ लड़ाई करते हुए शहीद हुआ है देश के लिए, क्या कहना चाहेंगे? गर्व महसूस कर रहे हैं या क्या कहना? गर्व तो होता ही है ना, देश के लिए कुछ किया उसने, है ना, तो देश के लिए तो कुछ किया हुआ, तो गर्व तो होता ही है. ये है कि उसके अलावा फिर उसको हमने अभी वो हमसे दूर गए ना काफ़ी, उसके लिए भी हो सकता है. सख्त कार्रवाई करना चाहिए तेजस के खिलाफ. वो तो करना तो चाहिए, अभी वो तो करेंगे, गवर्नमेंट करेंगे भी. अभी ऐसा तो नहीं है कि गवर्नमेंट ऐसे बैठेंगे, वो लोग करेंगे. ऐसे भी कल से ज़्यादा डिप्लॉय हो रखा है वहाँ पे. क्या बोल सकते हैं हमें, क्या रिएक्शन तो क्या हो सकता है ना. हमें अपने बेटा को गुम ही कर दिया. अभी तो आएगा भी नहीं कभी वो वापस. तो कब पता चला? कल रात को पता चला 11 o'clock को. तो आपका लड़का कैसा था? वो तो बहुत ही डिसेंट था, और ऐसे मतलब कंप्लेन कभी नहीं करता था. वो जैसे कंप्लेन करते ना लोग, ऐसे था, ऐसे नहीं था. वो इज अ वेरी डिसेंट गाय. तो जैसे उसको आर्मी में जाना भी था तो बता भी रखा था हम लोग ने कि ಡೇಟಾಸ್ಕೊಳ್ಳೋಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಎಲ್ಲಿಗೆ ಬಂತು ಭಯೋತ್ಪಾದಕ ದಾಳಿ? ಈ ಕೃತ್ಯಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಆಗಿಲ್ಲ. ಪುಲ್ವಾಮಾ ದಾಳಿ ಆಯಿತು, ಯಾರೊಬ್ಬರಿಗೂ ಶಿಕ್ಷೆ ಆಗಿಲ್ಲ ಇವತ್ತಿನವರೆಗೂ ಕೂಡ. 13,800 ಪುಟಗಳ ಚಾರ್ಜ್ ಶೀಟ್ ಆಯಿತು, ಯಾರೊಬ್ಬರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಲಿಲ್ಲ. ಯಾರೊಬ್ಬರಿಗೂ ಗಲ್ಲು ಶಿಕ್ಷೆ ಅಂತೂ ಆಗಲೇ ಇಲ್ಲ. ಈಗ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೇ 3ನೇ ಬಾರಿಗೆ ಪ್ರಧಾನಿಯಾಗಿ ಸುಮಾರು 6ಕ್ಕಿಂತ ಹೆಚ್ಚಿನ ಘಟನೆ ನಡೆದಿವೆ. ಇನ್ನೊಂದು 15 ದಿನ 20 ದಿನ ಅಥವಾ ಒಂದು 2 ತಿಂಗಳು ಅಂತ ಲೆಕ್ಕ ಹಾಕೊಂಡ್ಬಿಟ್ರೆ ಸುಮಾರು 11 ದಾಳಿಗಳಾಗಿರಬೇಕು. ಸೊ ಎಲ್ಲಿಗೆ ಬರ್ತಾ ಇದೆ ಇದು ಅಂತ? ನಿಜಕ್ಕೂ ಅಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತು ನೀತಿಗಳ ಕಾರಣದಿಂದಾಗಿ ಅಲ್ಲಿ ಸೈನಿಕರ ಒಂದು ಮಾರಣ ಹೋಮವೇ ನಡೀತಾ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಈಗ ಆರೋಪವನ್ನು ಮಾಡ್ತಾ ಇದೆ. ಇದು ಸತ್ಯವೂ ಕೂಡ ಹೌದು. ಯಾಕಂದರೆ ನಾವು 2019ರಿಂದ ಇಲ್ಲಿವರೆಗೂ ಹುತಾತ್ಮರಾದಂತಹ ಸೈನಿಕರ ಕೆಲವೊಂದಿಷ್ಟು ಅಂಕಿಅಂಶಗಳನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದಾಗ ನಮಗೆ ಏನು ಅಲ್ಲಿ ಪುಲ್ವಾಮಾ ದಾಳಿದಂಥ ನಂತರದಲ್ಲಿ ಎಷ್ಟು ಹುತಾತ್ಮರಾಗಿದ್ದಾರೆ ಸೈನಿಕರು ಅಂತ ನೋಡಿದಾಗ 32 ತಿಂಗಳಲ್ಲಿ 48 ಸೈನಿಕರು ಹುತಾತ್ಮರಾಗಿದ್ದಾರೆ, ಭಯೋತ್ಪಾದಕರ ದಾಳಿಗೆ ಬಲಿಯಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಟ್ವೀಟ್ ಮೂಲಕ ಆಗಿರ್ಬೋದು ಅಥವಾ ಹೇಳಿಕೆಗಳನ್ನು ಕೊಡೋ ಮೂಲಕ ಆಗಿರ್ಬೋದು, ಅಂದರೆ ಆ ಒಂದು ಹುತಾತ್ಮ ಸೈನಿಕರ ಸಾವಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ ಅನ್ನೋದನ್ನ ಆಗ್ರಹವನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಕೂಡ ಇದನ್ನ ಹೇಳಿದ್ದಾರೆ. ಈಗ ಹುತಾತ್ಮರಾಗಿರುವಂತಹ ಸೈನಿಕರು ಅಥವಾ ಈಗ ಸೇವೆ ಸಲ್ಲಿಸ್ತಾ ಇರುವಂತಹ ನಮ್ಮ ಯೋಧರೇನಿದ್ದಾರೆ, ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ನೀತಿಗಳ ಭಾರವನ್ನು ಹೊತ್ತು ಸಾಗುತ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಅಂದರೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಕೂಡ ಕೇಂದ್ರದೊಂದಿಗೆ ಕೈ ಜೋಡಿಸ್ತವೆ. ಪಕ್ಷಾತೀತವಾಗಿ ನಾವು ಕೂಡ ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದಿಗೆ ಇರ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳ ಒಂದು ಒತ್ತಾಯ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಒತ್ತಾಸೆಯಾಗಿದೆ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗೆ ಸಾಕಷ್ಟು ಅಧೀರ್ ರಂಜನ್ ಚೌಧರಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅನುಪಮ್ ಖೇರ್ ಆಗಿರ್ಬೋದು, ಸಾಕಷ್ಟು ಜನರು ಕೂಡ ಈಗ ಏನು ಈ ಒಂದು ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲೂ ಕಥುವಾದಲ್ಲಿ ಕಳೆದ ವಾರ 5 ಜನ ಯೋಧರು ಹುತಾತ್ಮರಾಗಿದ್ದರು. ನಿನ್ನೆ ದೋಡಾದ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ನಲ್ಲಿ ನಮ್ಮ 4 ಜನ ಯೋಧರು ಹುತಾತ್ಮರಾಗಿದ್ದಾರೆ. ಅಂದರೆ ಕಳೆದ 11 ದಿನಗಳಲ್ಲಿ ನೋಡೋದಾದ್ರೆ ಬರೋಬ್ಬರಿ ಇಲ್ಲಿ 50ಕ್ಕಿಂತ ಹೆಚ್ಚು ಈ ರೀತಿಯಾದಂತಹ ದಾಳಿಗಳು ಆಗಿದ್ದಾವೆ ಅಂತ ಹೇಳಿ. ಅಂದ್ರೆ 2005ರಿಂದ 2021ರವರೆಗೂ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ಸರಿಯಾಗಿತ್ತು. ಈಗ 370 ಕಲಂ ಅನ್ನ
ಏನು ಈಗ ರದ್ದು ಮಾಡಿದ್ರು, ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು, ಅಲ್ಲಿಂದ ಅಂದ್ರೆ ಈ ಒಂದು ರೀತಿಯಾದಂತಹ ಕೆಲವೊಂದಿಷ್ಟು ದಾಳಿಗಳು, ಆಕ್ರಮಣಗಳು ಜಾಸ್ತಿ ಆಗೋಕೆ ಶುರುವಾಯಿತು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಇದು ಸತ್ಯವೂ ಕೂಡ ಹೌದು ರಮಾಕಾಂತ್. ಯಾಕಂತ ಹೇಳಿದ್ರೆ ಅಲ್ಲಿ ನಾವು ನೋಡಿದ್ದೇವೆ ಅಲ್ಲಿ ಕಾಶ್ಮೀರಿ ಪಂಡಿತರಾಗಿರ್ಬೋದು, ಕೆಲವೊಂದಿಷ್ಟು ಶಾಲಾ ಶಿಕ್ಷಕರಾಗಿರ್ಬೋದು, ಅಮಾಯಕರ ಬಲಿಗಳು ನಡೀತಾ ಇದೆ. ಅಂದ್ರೆ ಈ ಕೇಂದ್ರ ಸರ್ಕಾರ 370 ರದ್ದು ಆದ್ಮೇಲೆ ನಡೆದಂತ ಈ ಎಲ್ಲ ಕೆಲವೊಂದಿಷ್ಟು ಬೆಳವಣಿಗೆಗಳಿಗೆ ಅದೊಂದು ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಈಗ ನಾವು ಹಿಂದೆ ಗಮನಿಸಿದ್ವಿ, ರಜೌರಿ ಆಗಿರ್ಬೋದು, ಅದರ ಜೊತೆಗೆ ಪುಲ್ವಾಮಾ ಆಗಿರ್ಬೋದು, ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ದಾಳಿಗಳು ನಡೀತಾ ಇತ್ತು. ಅಂದ್ರೆ ಗಡಿ ಭಾಗಗಳಲ್ಲಿ ಮಾತ್ರ ದಾಳಿಗಳಾಗ್ತಾ ಇತ್ತು. ಅದಾದ ಮೇಲೆ ಈಗ ಅಂದ್ರೆ ಈ ಒಂದು ಜಮ್ಮು ಕಾಶ್ಮೀರದ ಕೆಲವೊಂದಿಷ್ಟು ಕೇಂದ್ರೀಕೃತವಾದಂತಹ ಪ್ರದೇಶಗಳು ಅಥವಾ ಹೃದಯ ಭಾಗದಲ್ಲಿರುವಂತಹ ಪ್ರದೇಶಗಳ ಮೇಲೆನೆ ಭಯೋತ್ಪಾದಕರು ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಬೇಕು ಅನ್ನುವಂತಹ ಆರೋಪವನ್ನ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರದಿಂದ